ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದ ವಿರುದ್ಧ ಕೋಟ್ಯಾಂತರ ಹಿಂದೂಗಳ ನಂಬಿಕೆ ಮತ್ತು ಅದಕ್ಕೆ ಕಳಂಕವನ್ನ ತರುವಂತಹ ಕಾರಣಕ್ಕೆ ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಅಂತ ಇಲ್ಲಿಯ ತನಕವೂ ಕೂಡ ಪರವಾದಂತಹ ಒಂದು ಗುಂಪು, ವಿರೋಧವಾದಂತಹ ಒಂದು ಗುಂಪು, ಅಂದರೆ ಅಲ್ಲಿ ಅತ್ಯಾಚಾರ ಅನಾಚಾರಗಳಾಗಿದೆ, ಅಂಥವರಿಗೆ ನ್ಯಾಯ ಸಿಗಬೇಕು, ಪ್ರಮುಖವಾಗಿ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಅನ್ನುವಂತಹ ಒಂದು ವಾದವನ್ನು ಮಂಡಿಸುವಂತಹ ಒಂದು ಗುಂಪಿದ್ದರೆ, ಇಲ್ಲ ಇದು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ, ಕ್ಷೇತ್ರಕ್ಕೆ ಕಳಂಕ ತರುವಂತಹ ಕೆಲಸ, ಧರ್ಮಾಧಿಕಾರಿಗಳಿಗೆ ಕಳಂಕ ತರುವಂತಹ ಕೆಲಸ ಅಂತ ಒಂದು ಗುಂಪು ವಾದಿಸ್ತಾನೆ ಬಂದಿತ್ತು. ಈ ಮಧ್ಯದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅನ್ನುವಂಥವನ್ನ ಎಂಟ್ರಿ ಆಗುತ್ತೆ. ನಾನಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನೇ ಎಷ್ಟೋ ಸಾವಿರಾರು ಹೆಣ್ಣು ಮಕ್ಕಳ ಹೆಣಗಳನ್ನು ಹೊತ್ಕೊಂಡು ಹೋಗಿ ಹೂತಾಕಿದ್ದೇನೆ, ಈ ರೀತಿಯಾಗೆಲ್ಲ ಹೇಳಿಕೆಗಳು. ಅದಾದ ನಂತರ ಬಂಧನಕ್ಕೊಳಗಾದಂಥ ಒಂದು ರೀತಿಯಲ್ಲಿ ಹೇಳಿಕೆ. ಅದಾದ ನಂತರ ಇಲ್ಲಿಯ ತನಕವೂ ಒಂದರ್ಥದಲ್ಲಿ ಎರಡೆರಡು ದ್ವಂದ್ವವಾದಂತಹ ಹೇಳಿಕೆಯನ್ನ, ಗೊಂದಲವಾದಂಥ ಹೇಳಿಕೆಯನ್ನು ಕೊಟ್ಕೊಂಡೇ ಬರ್ತಾ ಇದ್ದಾನೆ. ಹೀಗಾಗಿ ಇವನ ಮಾತಿನ ಮೇರೆಗೆ SIT ರಚನೆ ಆಗಿತ್ತು. ಅವರ ತನಿಖೆ ಮುಗಿಸಿದ್ರು ಕೂಡ ಇಲ್ಲಿಕಂತ SIT ಇಲ್ಲಿ ತನಕ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ SIT ರಿಪೋರ್ಟ್ ಏನಾಗಿದೆ, ಯಾಕಿಷ್ಟು ವಿಳಂಬ ಮಾಡ್ತಾ ಇದೆ, ನಾನು ಯಾರು ಈ ಷಡ್ಯಂತ್ರದ ರೂವಾರಿಗಳು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲವನ್ನೂ ಕೂಡ ನಾನು ಹೇಳಿದ್ರು ಯಾಕೆ ಇನ್ನೂ ಅವರ ವಿರುದ್ಧ ಕ್ರಮ ಆಗಿಲ್ಲ ಅಂತ ಪ್ರಶ್ನಿಸಿ ಚಿನ್ನಯ್ಯ ಹೈಕೋರ್ಟ್ನ ಮೊರೆ ಹೋದ. ಹೈಕೋರ್ಟ್ನಲ್ಲಿ ಹೋಗಿ ಚಿನ್ನಯ್ಯ ಏನು ರಿಟ್ ಪೆಟಿಷನ್ ಅಲ್ಲಿ ಹೇಳಿದ್ದಾನಲ್ಲ, ನಿಜವಾಗೂ ಶಾಕಿಂಗ್ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ನನಗೆ ಇದೆಲ್ಲವನ್ನು ಮಾಡೋದಕ್ಕೆ ಹೇಳಿಕೊಟ್ಟಿದ್ದೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಮತ್ತು ಯೂಟ್ಯೂಬರ್ಸ್ ಆದಂತಹ MD ಸಮೀರ್ ಮತ್ತು ಕುಡ್ಲಾ ರಾಂಪೇಜ್ನ ಅಜಯ್ ಅಂಚನ್, ಇವರುಗಳ ಪಾತ್ರವೇ ಇದರಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಕೇರಳದಿಂದ ಇವರಿಗೆ ಫಂಡಿಂಗ್ ಆಗಿದೆ, 200 ಕೋಟಿ ರೂಪಾಯಿ ದುಡ್ಡಿನ ಡೀಲ್ ಇದು, ಇದರಲ್ಲಿ ನನಗೂ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಹೀಗಾಗಿ ಹಣದ ಆಸೆಗೆ ಬಿದ್ದು ನಾನು ಈ ರೀತಿಯಾಗಿ ಮಾಡಿದೆ, ಹೀಗೆಲ್ಲ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಪ್ರಕಾಶ್ ರಾಜ್ ಅವರ ಹೆಸರನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿ, ನನಗೆ ಧರ್ಮಾಧಿಕಾರಿಗಳ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ, ನನಗೆ ಚಾಕು ತಗೊಂಬಂದು ಕೊಲ್ತೀನಿ ಅಂತ ಬಂದಿದ್ರು, ನಾನು ಎಷ್ಟೋ ಸಂದರ್ಭ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೀನಿ, ಹೀಗೆಲ್ಲ ಹೇಳಿಕೆಗಳನ್ನು ಕೊಟ್ಟ. ಇಷ್ಟೆಲ್ಲ ಹೇಳಿಕೆಗಳ ನಂತರದಲ್ಲಿ ಈಗ ಇದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ಹುಟ್ಕೊಳ್ತಾ ಇರುವಂಥದ್ದು. ಹಾಗಾದ್ರೆ ಸತ್ಯನಾ ಇಲ್ವಾ? ಆ ಕಡೆ ಗುಂಪಿನವರು ಒಂದು ವಾದ ಮಾಡ್ತಾ ಇದ್ದಾರೆ, ಈ ಕಡೆಯವರು ಒಂದು ವಾದ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಬಿಜೆಪಿ ನಾಯಕ CT ರವಿಯವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನೀ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರ ಏನಾಗಿದೆಯಲ್ಲ, ಇದರ ತನಿಖೆಯನ್ನ CBIಗೆ ವಹಿಸಬೇಕು ಅಂತ CT ರವಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇಷ್ಟೆಲ್ಲ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. 200 ಕೋಟಿ ರೂಪಾಯಿ ಷಡ್ಯಂತ್ರ ಮಾಡೋದಕ್ಕೆ ಇವರಿಗೆ ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು, ಯಾರು ಕೊಟ್ಟರು? 200 ಕೋಟಿ ರೂಪಾಯಿ ಸಣ್ಣ ಪುಟ್ಟ ಒಂದು ಅಮೌಂಟ್ ಏನಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು, ಯಾರ ಅಕೌಂಟಿಗೆ ಬಂದಿದೆ, ಯಾಕಾಗಿ ಬಂತು, ಇವರ ಉದ್ದೇಶ ಏನು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ನಿಜವಾಗಿಯೂ ಅನ್ಯ ಧರ್ಮೀಯರೇನಾದರೂ ಇದರಲ್ಲಿ ಭಾಗಿಯಾಗಿದ್ದಾರೆ, ವೈ ಆರ್ ದೇ ಟಾರ್ಗೆಟಿಂಗ್ ಧರ್ಮಸ್ಥಳ, ವೈ ವೀರೇಂದ್ರ ಹೆಗಡೆ ಅವರು ಯಾಕೆ ಇದರಲ್ಲಿ ಮುಂದೆ ತರ್ತಾ ಇರುವಂಥದ್ದು, ಎಷ್ಟು ದೊಡ್ಡ ಕಳಂಕ, ಅಪ್ರಾಪ್ತ ಬಾಲಕಿಯರು ಹೆಂಗಸರುಗಳ ಅತ್ಯಾಚಾರ ಆಗಿದೆ, ಕೊಲೆಯಾಗಿದೆ, ಸ್ಮಶಾನ ಇರಲಿಲ್ಲ, ನಾನೇ ಎತ್ಕೊಂಡೋಗಿ ಹೂತಾಕ್ಬಿಟ್ಟೆ, ಬಂಗ್ಲೆಗುಡ್ಡ, ಇನ್ನೊಂದು ಮತ್ತೊಂದು, ಸೌಜನ್ಯ, ಇಷ್ಟೆಲ್ಲ ಕೇಳಿ ಬರ್ತಾ ಇದೆಯಲ್ಲ. SIT ರಚನೆ ಆಯ್ತಲ್ಲ ಅವನ ಮಾತನ್ನ ಕೇಳಿಕೊಂಡು, ಈಗ ಏನಾಗಿದೆ ರಿಪೋರ್ಟು, ಇದೆಲ್ಲವನ್ನು ಬಿಟ್ಟುಬಿಡಿ, ಮತ್ತೊಮ್ಮೆ, ಯಾಕಂದ್ರೆ CBI ಮಾಡಿತ್ತು ಸೌಜನ್ಯ ತನಿಖೆಯನ್ನ, ಈಗ ಇದರ ಪ್ರಕರಣವನ್ನ ಅಂದ್ರೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿ ಮಾತೇನು ಕೇಳಿ ಬರ್ತಾ ಇದೆಯಲ್ಲ, ಇದರ ಒಂದು ತನಿಖೆಗೆ ಇದನ್ನ CBIಗೆ ವಹಿಸಬೇಕು ಅನ್ನುವಂತಹ ಒಂದು ಪತ್ರವನ್ನ ಈಗ DK ಶಿವಕುಮಾರ್ ಅವರಿಗೆ CT ರವಿ ಅವರು ಬರೆದಿರೋದು. ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅವರು, ಯಾವ ರೀತಿಯಾಗಿ ಇದನ್ನ ಪರಿಗಣಿಸ್ತಾರೆ, ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತಾರೆ ಈ ವಿಚಾರವಾಗಿ ಅನ್ನುವಂಥದ್ದನ್ನು ನೋಡಬೇಕು. ಯಾಕೆ ಅಂತಂದ್ರೆ ಈ ಹಿಂದೆ SIT ಫಾರ್ಮ್ ಆದಾಗ ಆಗಲೂ ಕೂಡ ಬೇಕಾದಷ್ಟು ಪರವಿರೋಧ ಚರ್ಚೆಗಳಾಗಿತ್ತು. ಬೇಕಿತ್ತಾ SIT, ಯಾರೋ ಒಬ್ಬ ಅನಾಮಿಕ ಬರ್ತಾನೆ, ಅವನ ಮಾತನ್ನ ಕೇಳಿಕೊಂಡು SIT ಫಾರ್ಮ್ ಮಾಡಿದ್ದಾರೆ, ನಿಜವಾಗ್ಲೂ ಬೇಕಿತ್ತಾ ಅಂತೆಲ್ಲ ಕೇಳಿದಾಗ 100 DK ಶಿವಕುಮಾರ್ ಅವರು ಧರ್ಮಸ್ಥಳದ ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಜೊತೆಗೆ ನಿಲ್ತೇವೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಗ ಉಪಮುಖ್ಯಮಂತ್ರಿ ಆಗಿದ್ರು, ಅವಾಗ ಹೇಳಿದ್ರು. ಹೀಗಾಗಿ ಈಗ ಏನು ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನಲ್ಲ, ಇದರಲ್ಲೂ ಕೂಡ ಬೇಕಾದಷ್ಟು ಪರವಿರೋಧ ಚರ್ಚೆಗಳಿದ್ದಾವೆ, ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದನ್ನೇನಾದರೂ ಗಂಭೀರವಾಗಿ DK ಶಿವಕುಮಾರ್ ಅವರು ಪರಿಗಣಿಸ್ತಾರಾ, CBIಗೆ ಅಥವಾ CT ರವಿ ರಿಕ್ವೆಸ್ಟ್ ಮಾಡಬಾರ್ದು ಅಂದಾಕ್ಷಣಕ್ಕೆ ಕೊಟ್ಬಿಡ್ತಾರಾ ಗೊತ್ತಿಲ್ಲ. ಆದರೆ SIT ಅಂತಿಮ ರಿಪೋರ್ಟ್ಗಳನ್ನು ಸಲ್ಲಿಕೆ ಮಾಡಬೇಕಾಗಿದೆ, ಅಂತಿಮ ವರದಿ ಕೊಡಬೇಕಾಗಿದೆ. ಕೋರ್ಟ್ ಬೇರೆ ಕೇಳಿದೆ ಅಂತಿಮವಾದಂಥ ವರದಿಯನ್ನು ಕೊಡಿ ಅಂತ. ಕೊಡ್ತಾರಾ SIT ಅಧಿಕಾರಿಗಳು? ನಿಜವಾಗಿಯೂ ಅಂತಿಮವಾದಂಥ ವರದಿಯಲ್ಲಿ ಏನಿದೆ ಅನ್ನುವಂಥದ್ದೇ ಕುತೂಹಲ ಇರುವಂಥದ್ದು. ಯಾಕೆ ಗಿರೀಶ್ ಮಟ್ಟಣ್ಣನವರು ಇದೆಲ್ಲ ಆದ್ಮೇಲಿಂದ ಮಾತಾಡ್ತಾ ಹೇಳ್ತಾ ಇದ್ರು, ರೋಗಿ ಬಯಸಿದ್ದು ಹಾಲುವನ್ನ
ವೈದ್ಯರು ಹೇಳಿದ್ದು ಹಾಲುವನ್ನ. ನಮಗೂ ಅಷ್ಟೇ SIT ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ವಿ. ಯಾಕಾಗಿ ಇಷ್ಟು ತಡ ಮಾಡ್ತಾ ಇದ್ದಾರೆ, ಯಾಕಾಗಿ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ? ಇದು ನಮಗೆ ಒಂದು ರೀತಿಯಲ್ಲಿ ಒಳ್ಳೇದೇ ಆಯಿತು. ಚಿನ್ನಯ್ಯ ಏನು ನಮ್ಮ ವಿರುದ್ಧವಾಗಿ ಏನೋ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗಿ SIT ರಿಪೋರ್ಟ್ಸ್ ಕೇಳ್ತಾ ಇದ್ದಾನಲ್ಲ, SIT ರಿಪೋರ್ಟ್ಸ್ ಅಲ್ಲಿ ಏನ್ ಸತ್ಯಾಂಶ ಇದೆ, ಏನ್ ಸತ್ಯ ಬಂದಿದೆ ಅನ್ನೋದು ನಮಗೂ ಗೊತ್ತಿದೆ. ಹೀಗಾಗಿ ಅವರು ಡಿಲೇ ಮಾಡ್ತಾ ಇದ್ದಾರೆ, ವಿಳಂಬ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಎಲ್ಲವೂ ಶ್ರೀ ಕ್ಷೇತ್ರದ ಪರವಾಗಿದ್ದು ಬಿಟ್ಟಿದ್ರೆ ಈಗಾಗಲೇ ಕೊಟ್ಟು ಬಿಡ್ತಾ ಇದ್ರು SIT ವರದಿಯನ್ನ. ಸಮಥಿಂಗ್ ಈಸ್ ನಾಟ್ ಓಕೆ, ಹೀಗಾಗಿ SIT ಅವರು ವರದಿ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ರು. ಹೀಗಾಗಿ ಇದರಲ್ಲಿ ಏನೋ ಕುತೂಹಲ, ಏನೋ ಕೌತುಕತೆ ಇದೆ. ಹೀಗಾಗಿ SIT ವರದಿ ಸಲ್ಲಿಕೆ ಆದ್ಮೇಲಿಂದ ಏನು ಹೊರಗಡೆ ಬರುತ್ತೆ ಸತ್ಯ, ಅಥವಾ ಈ ಮಧ್ಯೆ ಇದನ್ನು CBI ತನಿಖೆಗೆ ಏನಾದರೂ DK ಶಿವಕುಮಾರ್ ಕೊಡ್ತಾರಾ, ಏನೆಲ್ಲ ಬೆಳವಣಿಗೆಗಳು ಧರ್ಮಸ್ಥಳದ ವಿಚಾರದಲ್ಲಿ, ಧರ್ಮಾಧಿಕಾರಿಗಳ ವಿಚಾರದಲ್ಲಿ ಆಗಿರುವಂಥ ಷಡ್ಯಂತ್ರದ ವಿಚಾರದಲ್ಲಿ ಆಗತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.